ಮೂಡಾ ಹಗರಣ ಪ್ರಕರಣ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತಾ ಇದೆ. ಭೂ ಬಕಾಸುರರ ವಿರುದ್ಧವಾಗಿ ಇಡಿ ಅಧಿಕಾರಿಗಳೀಗ ಸಮರ ಸಾರಿದ್ದಾರೆ. 50-50 ಅನುಪಾತದಲ್ಲಿ ಸೈಟ್ ಪಡೆದವರ ದಾಖಲಾತಿ ಪರಿಶೀಲನೆ ಆಗ್ತಾ ಇದ್ದು, ಜಿಪಿಎ ಆಧಾರದ ಮೇಲೆ ಸಾವಿರಾರು ಸೈಟ್ಗಳ ಪರಭಾರೆಯನ್ನ ಮಾಡಲಾಗ್ತಾ ಇದೆ. ರಿಯಲ್ ಎಸ್ಟೇಟ್ ಮಾಫಿಯಾದ ಮುಷ್ಟಿಯಲ್ಲಿತ್ತ ಮೂಡಾ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನು ಭೂ ಮಾಫಿಯಾದವರಿಗೆ 50-50 ಅನುಪಾತ ವರದಾನವಾಯ್ತಾ? ರೈತರ ಅನುಕೂಲಕ್ಕೆ ಬಂದ ಕಾನೂನು ಮಾಫಿಯಾ ಪಾಲಾಗಿದ್ದು ಹೇಗೆ? ಇನ್ನು ಮೂಡಾ ಹಗರಣದ ಬಗ್ಗೆ ಇಡಿ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದ್ದು, ಸದ್ದಿಗ್ನ ಪರಿಸ್ಥಿತಿಯಲ್ಲಿ ಈಗ 50-50 ನಿವೇಶನಗಳ ಪಡೆದವರ ಸ್ಥಿತಿ ಸಿಲುಕಿರುವಂಥದ್ದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಮೂಡಾ ಹಗರಣ ಪ್ರಕರಣ ಭೂ ಬಕಾಸುರರ ವಿರುದ್ಧವಾಗಿ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದು, 50-50 ಅನುಪಾತದಲ್ಲಿ ಸೈಟ್ ಪಡೆದವರ ದಾಖಲಾತಿಯನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಜಿಪಿಎ ಆಧಾರದ ಮೇಲೆ ಸಾವಿರಾರು ಸೈಟ್ಗಳ ಪರಭಾರೆಯನ್ನು ಮಾಡಲಾಗ್ತಾ ಇತ್ತು. ರಿಯಲ್ ಎಸ್ಟೇಟ್ ಮಾಫಿಯಾದ ಮುಷ್ಟಿಯಲ್ಲಿತ್ತ ಮೂಡಾ ಅನ್ನುವಂತಹ ಪ್ರಶ್ನೆ ಇದೆ. ಭೂ ಮಾಫಿಯಾದವರಿಗೆ 50-50 ಅನುಪಾತ ವರದಾನವಾಯ್ತಾ? ರೈತರ ಅನುಕೂಲಕ್ಕೆ ಬಂದಂತಹ ಕಾನೂನು ಮಾಫಿಯಾ ಪಾಲಾಗಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಮೂಡಾ ಹಗರಣ ಬಗ್ಗೆ ಇಡೀ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದ್ದು, ಸದ್ದಿಗ್ನ ಪರಿಸ್ಥಿತಿಯಲ್ಲಿ 50-50 ಅನುಪಾತ ನಿವೇಶನ ಪಡೆದವರು ಸಿಲುಕಿದ್ದಾರೆ. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾತುರ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ಏನು ಮೈಸೂರು ಮೂಡಾ ಹಗರಣ ಪ್ರಕರಣ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಬಹಳ ಪ್ರಮುಖವಾಗಿ ಈಗಾಗಲೇ ಮೂಡಾ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಕರಣಗಳು ಆಚೆ ಬರ್ತಾ ಇದೆ. 50-50 ಅನುಪಾತದ ವಿಚಾರದಲ್ಲಿ ಮೂಡಾದಲ್ಲಿ ಒಂದು ಬ್ರಹ್ಮಾಂಡದ ಭ್ರಷ್ಟಾಚಾರ ಆಗಿದೆ ಎನ್ನುವಂತಹ ವಿಚಾರ ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಈ ನಡುವೆ ಈ ಹಿಂದೆ ಜಿಲ್ಲಾಧಿಕಾರಿಗಳಾದಂತಹ ರಾಜೇಂದ್ರ ಅವರು ಕೂಡ ಸರ್ಕಾರಕ್ಕೆ 17 ಪತ್ರಗಳನ್ನ ಬರೆದಿರ್ತಾರೆ. ಆ ಒಂದು ಪತ್ರಗಳಲ್ಲಿ 50-50 ಅನುಪಾತದಲ್ಲಿ ನಿಯಮ ಬಾಹಿರವಾಗಿ ಸಾಕಷ್ಟು ರೀತಿಯಾದಂತಹ ಬೆಲೆ ಬಾಳುವಂಥ ನಿವೇಶನಗಳನ್ನು, ಪ್ರಾಧಿಕಾರಕ್ಕೆ ಆಸ್ತಿಯಾಗಿರುವಂತಹ ನಿವೇಶನಗಳನ್ನು ಸಾವಿರಕ್ಕೂ ಹೆಚ್ಚು ಕೋಟಿ ಪ್ರಾಧಿಕಾರಕ್ಕೆ ಅಥವಾ ಸರ್ಕಾರಕ್ಕೆ ನಷ್ಟ ಆಗಿರುವಂತಹ ಸಾಧ್ಯತೆ ಇದೆ ಅಂತೇಳಿ ಪತ್ರ ಬರೆದಿರ್ತಾರೆ. ಅದರ ಆಧಾರದ ಮೇಲೆ ಈಗಾಗಲೇ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ಅಥವಾ ಜಾರಿ ನಿರ್ದೇಶನ ಅಧಿಕಾರಿಗಳು ಈಗಾಗಲೇ ತಲಾಶೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಭಾಳ ಪ್ರಮುಖವಾಗಿ 50-50 ಅನುಪಾತ ಬಂದಿದ್ದೇಗೆ, 50-50 ಅನುಪಾತ ಯಾರಿಗೆ ಒಳತಾಕಬೇಕಾಗಿತ್ತು? ಆದರೆ ಇವತ್ತು 50-50 ಅನುಪಾತ ಭೂ ಮಾಫಿಯಾ ಹಾಗೂ ರಿಯಲ್ ಎಸ್ಟೇಟ್ ಮಾಫಿಯಾದವರ ಕಪಿಮುಷ್ಟಿಯಲ್ಲಿದ್ದು, ಸರ್ಕಾರದ ಅಥವಾ ಪ್ರಾಧಿಕಾರದ ನೂರಾರು ಸಾವಿರಕ್ಕೂ ಹೆಚ್ಚು ಸೈಟ್ಗಳು ಬಿಕಾರಿಯಾಗಿರ್ತಕ್ಕಂಥದ್ದು. ಇದು ಒಂದು ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ಈ ಒಂದು 50-50 ಅನುಪಾತವನ್ನು ಪ್ರಾಧಿಕಾರ ಹೊಸ ಬಡಾವಣೆಯನ್ನು ಮಾಡುತ್ತೆ. ಆ ಬಡಾವಣೆ ಮಾಡಿದಾಗ ಅಲ್ಲಿನ ಭೂ ಮಾಲೀಕ ರೈತನಿಗೆ ಆ ಒಂದು 50-50 ಅನುಪಾತದಲ್ಲಿ ಪ್ರಾಧಿಕಾರ ಮಾಡಿದಂಥ ಸೈಟ್ಗಳೇನಿರ್ತವೆ ಅದರಲ್ಲಿ 50ರಷ್ಟು ಸೈಟ್ಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಒಂದು ಮಹತ್ವದ ಉದ್ದೇಶ. ಯಾಕಂದರೆ ಈಗಾಗಲೇ ಖಾಸಗಿ ಬಡಾವಣೆಗಳ ಹಾವಳಿಯಿಂದಾಗಿ ಪ್ರಾಧಿಕಾರಕ್ಕೆ ಲ್ಯಾಂಡ್ ಬ್ಯಾಂಕಿಂಗ್ ಇರೋದಿಲ್ಲ. ಹೀಗಾಗಿ ನಗರದ ಸುತ್ತಮುತ್ತಲೂ ಕೂಡ ಈ ಒಂದು ಯೋಜನೆಯನ್ನು ಮಾಡಿದ್ರೆ ಸರ್ಕಾರಕ್ಕೂ ಅಥವಾ ಪ್ರಾಧಿಕಾರಕ್ಕೂ ಕೂಡ ಲ್ಯಾಂಡ್ ಬ್ಯಾಂಕಿಂಗ್ ಆಗುತ್ತೆ. ಹೀಗಾಗಿ ನಿವೇಶನ ರಹಿತರೇನಿದ್ದಾರೆ ಅವರಿಗೆ ಸೈಟನ್ನು ಕೊಡ್ಬೋದು ಎನ್ನುವಂತಹ ಮಹತ್ವದ ಉದ್ದೇಶ ಹಾಗೂ ಈ ಒಂದು ಸ್ಕೀಮನ್ನು ಯೋಜನೆಯನ್ನು ಈಗಾಗಲೇ KDB ಇರ್ಬೋದು, ಹೌಸಿಂಗ್ ಬೋರ್ಡ್ ಇರ್ಬೋದು ಅಥವಾ ಅನೇಕ ಕಡೆ ಕೂಡ ಈ ಒಂದು ಯೋಜನೆಯನ್ನು ಮಾಡ್ತಿರೋ. ಅದೇ ಮೂಡಾದಲ್ಲಿ ನಡೆದಿರ್ತಕ್ಕಂಥದ್ದು ಈ ಒಂದು ಕಾಯ್ದೆ ಈಗಾಗಲೇ ಸಭೆಯಲ್ಲಿ ಜಾರಿಯೇ ಆಗಿಲ್ಲ ಅಥವಾ ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಅನುಮೋದನೆ ಸಿಕ್ಕಿಲ್ಲ. ಸರ್ಕಾರ ಕೂಡ ನವೆಂಬರ್ ತಿಂಗಳಲ್ಲಿ ಇದನ್ನು ಕ್ಯಾನ್ಸಲನ್ನು ಮಾಡಿದೆ. ಆದರೆ ಪ್ರಾಧಿಕಾರಕ್ಕೆ ಒಂದು ರೀತಿ ಆರ್ಥಿಕವಾದಂತಹ ಗಟ್ಟಿಯಾಗಿರುವಂತಹ ಅಥವಾ ಸಂಪನ್ಮೂಲ ಕೂಡಿ ಬರುವಂತಹ ಕಮರ್ಷಿಯಲ್ ಜಾಗ ಅಂತ ಹೇಳ್ತೀವಿ ಅಥವಾ ನಿವೇಶನಗಳೇನಿದ್ದು 8,000ಕ್ಕೂ ನಿವೇಶನಗಳನ್ನು ಇಬ್ಬರು ಮಾಜಿ ಆಯುಕ್ತರುಗಳು ಈ ಒಂದು 50-50 ಅನುಪಾತ ಅನ್ನೋಂಥ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ಅಥವಾ ಭೂ ಮಾಫಿಯಾದವ್ರಿಗೆ ಇದನ್ನು ಬಿಕಾರಿ ಮಾಡಿದ್ದಾರೆ ಅಥವಾ ಇದನ್ನು ಮಾರಿದ್ದಾರೆ. ಅಂದರೆ ಯಾವ ರೀತಿ ಅಂತಂದರೆ ರೈತನ ಹೆಸರಿನಲ್ಲಿ ಅವ್ರಿಗೆ GPAಯನ್ನು ಕೊಟ್ಟು ಕೆಲವು ದಿನಗಳಲ್ಲಿ GPA ಮುಖಾಂತರ ಸಾವಿರಾರು ಸೈಟ್ಗಳಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದೇ ವಿಚಾರವಾಗಿ ಅಂದರೆ ಕಾನೂನು ಪ್ರಕಾರ ಹೋದರೂ ಕೂಡ ಸೈಟನ್ನು ಮಂಜೂರು ಮಾಡಬೇಕಾದ್ರೆ ಅಥವಾ ಖಾತೆಯನ್ನು ವರ್ಗಾವಣೆ ಮಾಡಬೇಕಾದ್ರೆ ಅಥವಾ ಅವರ ಹೆಸರಲ್ಲಿ ಪ್ರಾಧಿಕಾರ ಕೊಡಬೇಕಾದ್ರೆ GPA ದಾರರಿಗೆ ಕೊಡೋದಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ಈ ಒಂದು ಕೂಡ ಕಾನೂನು ತಜ್ಞರು ಹೇಳ್ತಾರೆ. ಹೀಗಾಗಿ ರೈತರ ಹೆಸರಿನಲ್ಲಿ ಸಾವಿರಾರು ಸೈಟ್ಗಳನ್ನು ಈ ಬೆಂಗಳೂರು ಅಥವಾ ಕೋಲಾರ
ಅಥವಾ ಇತರ ಮೂಲದ ಏನು ಭೂಮಾಫಿಯಾ ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ಗಳೇನಿದ್ದಾರೆ ಅವರು ಈ ಒಂದು ಏನು ಸೈಟ್ಗಳನ್ನು ಪಡೆದಿದ್ದಾರೆ. ಹಾಗೂ ಈಗಲೂ ಕೂಡ ಸಾಕಷ್ಟು ಬಿಲ್ಡರ್ಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಸೈಟ್ಗಳನ್ನು ಕಡಿಮೆ ಬೆಲೆಗೆ ತೆಗೆದುಕೊಂಡು ಮನೆಯನ್ನು ಕಟ್ಟಿ ಮಾರಿರುವಂತಹ ನಿದರ್ಶನಗಳಿದೆ. ಆದರೆ ಈ ಒಂದು ಸೈಟ್ಗಳನ್ನ ಏನು ತೆಗೆದುಕೊಂಡಿರ್ತಾರೆ ಅಥವಾ ಈ ಮನೆ ತೆಗೆದುಕೊಂಡಿರ್ತಾರೆ ಅವ್ರಿಗೆ ಈಗ ಸಂಕಷ್ಟದ ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ಯಾವ ರೀತಿಯಾದಂತಹ ತೀರ್ಮಾನವನ್ನು ಮಾಡುತ್ತೆ, ಹಾಗೂ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಸೇರಿದಂತೆ ಪ್ರಾಧಿಕಾರ ಕೂಡ ಎಷ್ಟು ಸೈಟ್ಗಳು ಪರಾಮರಿಯಾಗಿರ್ತಕ್ಕಂಥದ್ದು, ಆ ಸೈಟ್ಗಳ ಮಾಲೀಕರು ಯಾರು ಅಥವಾ ಮೂಲ ಮಾಲೀಕರು ಯಾರು, ಅಥವಾ ಏನು ಭಾಳ ಪ್ರಮುಖವಾಗಿ ಏನು 1959-67ನೇ ಇಸ್ವಿಯಲ್ಲಿ ಪರಿಹಾರ ಪಡೆದರೂ ಕೂಡ ಪರಿಹಾರ ಮೂಡಾದಿಂದ ಏನು ಕನ್ವರ್ಷನ್ ಆಗಿ ಅಥವಾ ಅಕ್ವೇಷನ್ ಆಗಿದ್ದರೂ ಕೂಡ ಅಥವಾ ಮೂಡಾದಿಂದ ಪರಿಹಾರವನ್ನು ಪಡೆದಿದ್ದರೂ ಕೂಡ 50-50 ಅನುಪಾತದಲ್ಲಿ ಸಾವಿರಾರು ಸೈಟ್ಗಳನ್ನು ಸಾಕಷ್ಟು ಜನ ಪಡೆದಿದ್ದಾರೆ. ಹೀಗಾಗಿ ಅದು ಕೂಡ ಅಕ್ರಮ ಅಂತ ಕೂಡ ಸಾಬೀತಾಗ್ತಾ ಇದೆ. ಹೀಗಾಗಿ ಇವೆಲ್ಲರ ಪಟ್ಟಿಯನ್ನು ಕೂಡ ಪ್ರಾಧಿಕಾರ ಹಾಗೂ ಇಡಿ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಎಲ್ಲರ ಹೆಸರುಗಳು ಕೂಡ ಬಹಿರಂಗ ಆಗುತ್ತೆ. ಆದರೆ ಈ ಒಂದು 50-50 ಅನುಪಾತದ ನಿವೇಶನಗಳನ್ನ ಖರೀದಿ ಮಾಡಿ ಮನೆ ಏನು ಕಟ್ಟಿದ್ದಾರೆ ಅವರ ಸ್ಥಿತಿ ಯಾವ ರೀತಿ ಇದೆ ಮತ್ತು ಅವರ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಈ ಒಂದು ಪ್ರಕರಣ ಸ್ವರೂಪ ಪಡೆಯುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಲಕ್ಷ್ಮಿ, ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.